ಡಾಕ್ಟರ್ ಮಾಂತೇಶ್ ಕಡಾಡಿ ಅವರು ಹೋರಾಟದ ವೇದಿಕೆಯನ್ನು ಕುರಿತು ಮಾತನಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾರೆ. बोलो भारत माता की ವಂದೇ. ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ರೈತ ಹೋರಾಟ ಮಿತ್ರರೇ, ಯಾವತ್ತು ನಮ್ಮ ಗೋಕಾಕ್ ಮತ್ತು ಮೂಡ್ಲಿಗಿ ತಾಲೂಕಿನ ನನ್ನ ರೈತ ಸಹೋದರರೇ ಮತ್ತು ಈ ಹೋರಾಟಕ್ಕೆ ಬೆಂಬಲವಾಗಿ ಬಂದಂತಹ ಇಡೀ ನಮ್ಮ ಸುತ್ತಮುತ್ತ ಜಿಲ್ಲೆಯ ರೈತ ನಾಯಕರೇ, ರೈತ ಸಹೋದರರೇ, ನಿನ್ನೆಯಿಂದ ಇಡೀ ರಾಜ್ಯ ನೋಡಾತದ. ಉರ್ಲಾಪುರ ಕ್ರಾಸ್ ಒಳಗ ರೈತ ಹೋರಾಟ ಪ್ರತಿ ಕ್ಷಣಕ್ಕೂ ಒಂದು ಹೊಸ ತಿರುವು, ಹೊಸ ಆಶೆಯನ್ನ ಇಲ್ಲಿಯ ರೈತರಿಗೆ ಮೂಡಿಸಲಾಗ್ತದೆ. ಈ ಸಮೀಪ ಇಂಥ ಒಂದು ರೈತ ಹೋರಾಟ ನಮ್ಮ ಗೋಕಾಕ ಮೂಡಲಿಗೆ ಎಂದೂ ಕಂಡಿರಲಿಲ್ಲ. ಇಂಥ ಒಂದು ಹೋರಾಟಕ್ಕೆ ಕಾರಣೀಭೂತರಾದಂತಹ ಎಲ್ಲ ನನ್ನ ರೈತ ಸಂಘದ ರೈತ ನಾಯಕರಿಗೆ ಧನ್ಯವಾದವನ್ನು ಹೇಳುತ್ತಾ, ಇವತ್ತೊಂದು ಏನು ಹೋರಾಟ ಮಾಡತ್ತಿರಲಿಲ್ಲ, ಇದು ನಾ ಕಳೆದ 30 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೆ. ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ನಾ ಡಾಕ್ಟರ್ ಆಗೋವರೆಗೂ, ನಾನು ಎಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಸಿಗೋವರೆಗೂ ಹೊಲದಾಗ ದುಡಿದಿದ್ದೆ. ಯಾವಾಗ ನಾನು MBBS ಸರ್ಟಿಫಿಕೇಟ್ ಸಿಕ್ತಲ್ಲ ಅವತ್ತು ಇಲ್ಲ ಮತ್ತೆ ಡಾಕ್ಟರ್ಗೆ ಮಾಡೋದು ಇದು ಬಿಡುನು ಅಂತ ಹೇಳಿ ಒಂದು ಡಿಸೈಡ್ ಮಾಡಿ ಅಲ್ಲಿವರೆಗೂ ಒಬ್ಬ ರೈತನಾಗಿ ಹೊಲದಲ್ಲಿ ದುಡಿದಂತ ವ್ಯಕ್ತಿನ. ಅದಕ್ಕೆ ಪ್ರತಿ ವರ್ಷ ರೈತರದ್ದು ಏನು ಕಷ್ಟ ಅನ್ನೋದು ನಾನು ಕಂಡಿದ್ದೀನಿ, ಅನುಭವಿಸಿದೆ. ಏನು ವೈಜ್ಞಾನಿಕ ಬೆಲೆ ಸಿಗಬೇಕು, ಇವತ್ತೇನು 3500 ಪ್ರತಿ ಟನ್ ಕೊಡ್ಬೇಕಂತದಲ್ಲ, ಇದು ಒಂದು ವೈಜ್ಞಾನಿಕ ಬೆಲೆ ಕಬ್ಬಿಗೆ ಸಿಗಬೇಕು ಅನ್ನುವಂತ ಹೋರಾಟ ಹಲವಾರು ವರ್ಷಗಳಿಂದ ನಡೆದದ. ಇವತ್ತು 3500 ಅಲ್ಲ, ಹೋದ್ಸಲ ರೈತ ಹೋರಾಟಗಾರರು ಏನು ನಮ್ಮ ನಿಜಲಿಂಗಪ್ಪ ಸಕ್ಕರೆ ಭವನದೊಳಗ ಒಂದು ಮೀಟಿಂಗ್ ಮಾಡಿದ್ರು, ಎಲ್ಲ ರೈತ ಹೋರಾಟರಿಗೆ ಗೊತ್ತದ. ಅವತ್ತು ಏನವ ಸಕ್ಕರೆ ನಿರ್ದೇಶಕರಿದ್ರಲ್ಲ, ಅವ್ರಿಗೊಂದು ಯಾರು ನಮ್ಮ ಸಿದ್ದು ಒಡೆನವರಾಗಲಿ ಅಥವಾ ನಮ್ಮ ಕಮತೆಯವ್ರ ವಕೀಲರಾಗಲಿ ಮತ್ತು ನಮ್ಮ ಗುರುಜಿಯವರು ಇದ್ರು ಅನ್ಸುತ್ತೆ, ಅವತ್ತು ವಿವರವಾಗಿ ಹೇಳಿದ್ರು. ಅವತ್ತು ಒಂದು ಮಾತು ಹೇಳಿದ್ರು, ಇಲ್ಲ ರೈತರಿಗೆ ಪ್ರತಿ ಟನ್ಗೆ 5,000 ಕೊಟ್ಟರು ಫ್ಯಾಕ್ಟರಿ ಲಾಭ ಆಗುವಂತ ಒಂದು ಲೆಕ್ಕ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಒಂದು ಲೆಕ್ಕನೂ ಕೊಟ್ಟಿದ್ರು ಅನ್ಸುತ್ತೆ. ಆದ್ರೆ ನಮ್ಮ ರೈತರು ಈಗ ಕೇಳೋದು 3,500. ಯಾಕಂದ್ರೆ ಇವತ್ತ ಈಗಾಗಲೇ ನಾವು ಮಾಹಿತಿ ನಿಮ್ಗೆಲ್ಲ ಕೊಟ್ಟಿರ್ಬೋದು, ಎಲ್ಲ ರೈತ ನಾಯಕರು. ಇವತ್ತ ಕಬ್ಬ 1 ಟನ್ ಎಷ್ಟೆಷ್ಟು ಲಾಭ ಆಗ್ತದ, ಸಕ್ಕರೆ ಒಂದು ಬೈ ಪ್ರಾಡಕ್ಟ್ ಆಗಿದೆ. ಸಕ್ಕರೆ ಮೇನ್ ಪ್ರಾಡಕ್ಟ್ ಅಲ್ಲ, ಒಂದು ಬೈ ಪ್ರಾಡಕ್ಟ್ ಆಗಿ ಇವತ್ತು ಕಾರ್ಖಾನೆಯಲ್ಲಿ ತಯಾರಾಗ್ತದ. ಸಕ್ಕರೆ, ಇಥೆನಾಲು ಮತ್ತು ಬಯೋಗ್ಯಾಸ್, ಪ್ರತಿಯೊಂದು ಏನ ಒಂದು ಸಿಪ್ಪಿನೂ ವೇಸ್ಟ್ ಆಗೋದಿಲ್ಲ. ಇವತ್ತಿನ ಏನು ಟೆಕ್ನಾಲಜಿ ಬಂದದ, ಇಂಥ ಯುಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ತಮ್ಮ ಲಾಭವನ್ನು ಮಾಡ್ಕೊಳ್ತಾವ. ಆದ್ರೆ ಅದನ್ನ ರೈತರಿಗೆ ಹಂಚುವಲ್ಲಿ ಹಿಂದ ಮುಂದ ಮಾಡ್ತಾವ. ಇದಕ್ಕ ಹಲವಾರು ಕಾರಣದಾವ. ಯಾಕಂದ್ರೆ ಇವತ್ತೇನು ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆ ಮಾಡಾಕ್ತಾರ, ಉದ್ಯಮಗಳು ಸಕ್ಕರೆ ಕಾರ್ಖಾನೆಗಳನ್ನ ಅವರು ತೆಗೆದಾರ. ಮತ್ತ ಸಕ್ಕರೆ ಉದ್ಯಮದೊಳಗ ಅತಿ ಹೆಚ್ಚ ಒಂದು ಇನ್ಫ್ಲೂಯೆನ್ಸ್ ಇರುವುದಂದ್ರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಗಳನ್ನ ಕಟ್ಟಿದಂಥವು. ಉದ್ಯಮದಲ್ಲಿ ಚಲೋ ಉದ್ಯಮಿಗಿದಾರ. ಇವತ್ತು ರಾಜಕಾರಣಿಗಳು ಫ್ಯಾಕ್ಟರಿ ಹಾಕಿದ್ರು, ಅದ್ರೊಳಗ ನಿಜವಾಗ್ಲೂ ಕೆಲವೊಂದ್ ಜನ ಒಳ್ಳೇದು ಮಾಡತಾರ, ಕೆಲವೊಂದ್ ಜನ ಇಂಥ ಹಲವಾರು ರೈತರಿಗೆ ಮೋಸ ಮಾಡುವಂತ ಒಂದು ಕೆಲಸವನ್ನು ಮಾಡಾಕ್ತಾರ. ಇವತ್ತು 20 ವರ್ಷಗಳಿಂದ ನೋಡಿದ್ರ ಯಾರ್ಯಾರು ಫ್ಯಾಕ್ಟರಿಗಳು ರೈತರಿಗೆ ಮೋಸ ಮಾಡ್ಯಾವಲ್ಲ, ಅವು ಯಾವ ಪರಿಸ್ಥಿತಿ ಕಂಡಾವ ಅಂತ ನೀವು ನೋಡಿದ್ರಿ. ನಾಶ ಆಗಿ ಹೋದಾವ ಎಷ್ಟೋ ಫ್ಯಾಕ್ಟರಿಗಳು ರೈತರಿಗೆ ಮೋಸ ಮಾಡದಂತ ಒಬ್ಬರ ಉದ್ಯಮಿಗಳು. ಅದಕ್ಕ ಇವತ್ತು ನಿಮ್ಮ ಹೋರಾಟ ನಡೆದದ. ಈ ಹೋರಾಟಕ್ಕೆ ನನ್ನದೊಂದು ಸಂಪೂರ್ಣ ಬೆಂಬಲದ. ಮತ್ತ ಈ ಹೋರಾಟ ನಿರಂತರವಾಗಿದ್ರ
ಸರ್ಕಾರನೂ ಸ್ಪಂದನೆ ಮಾಡ್ತದೆ. ನಾಳೆ ನಾನು ಶಿವಾನಂದ ಪಾಟೀಲ್ ಅವ್ರಿಗಾಗ್ಲಿ ಮತ್ತ ಯಾರು ಇದ್ರೊಳಗ ಇದ್ದಂತ ಆಫೀಸರ್ಗಳಿಗೂ ಒಂದು ಮಾತು ಹೇಳ್ತೀನಿ. ರೈತರು ಇಲ್ಲಿ ಇಷ್ಟೊಂದು ದೃಢ ನಿಶ್ಚಯದಿಂದ ಬಂದು ನಿಂತಿದಾರ. ನಾವು ಅವ್ರ ಮಾತು ಒಪ್ಕೋಬೇಕು. ಅವ್ರು ಆಗಾಗಲೇ ಡಿಸ್ಕಸ್ ಮಾಡೋದು ಏನೂ ಉಳಿದಿಲ್ಲ. ಯಾಕಂದ್ರ ಇದ್ರ ಬಗ್ಗೆ ಹಲವಾರು ಸಂಬಂಧ ಮೀಟಿಂಗ್ ಆಗ್ಯದ, ಹೋದ ವರ್ಷ ಆಗ್ಯದ. ಮತ್ತೇನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಏನೂ ಇಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಸುಮಾರು 3,300 ಕೂಡ 400 ತನಕ ಕೊಡಾಕ್ತಾರ. 3,450 3,450 ತನಕನೂ ಕೆಲವೊಂದು ಫ್ಯಾಕ್ಟ್ರಿಗಳು ಕೊಡಾಕ್ತಾವ. ಯಾಕಂದ್ರ ಮಹಾರಾಷ್ಟ್ರೊಳಗ ರೈತರದ ಏನು ಹೋರಾಟ ಅದಲ್ಲ ಬಹಳ ಒಂದು ಶಕ್ತಿಯುತವಾಗಿದೆ. ಮತ್ತು ಅವರು ಯಾವುದೇ ಪಕ್ಷ ಆ ಪಕ್ಷ ನಿಮ್ಮ ಭೇದ ಭಾವ ಇಲ್ಲದ ಒಂದು ದೃಢ ನಿಶ್ಚಯವನ್ನು ತಗೊಳ್ಳುವಂತ ಮಹಾರಾಷ್ಟ್ರದವರು ಮಾಡ್ತಾರ. ಅದಕ್ಕೆ ಕರ್ನಾಟಕಕ್ಕಿಂತನೂ ಮಹಾರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಬೆಲೆ ಪ್ರತಿ ವರ್ಷನೂ ಬರ್ತಾ ಇದೆ. ಇವತ್ತು ನಿಮ್ಮ ಹೋರಾಟ ನೋಡಿದ್ರೆ ಮಹಾರಾಷ್ಟ್ರಗತೇನೋ ಎಲ್ಲರೂ ಒಂದು ದೃಢ ನಿಶ್ಚಯ ಮಾಡಿದಾರಂತ ರೈತರು ಎಲ್ಲರೂ ನೋಡಿದ್ರೆ ಅನ್ಸುತ್ತೆ. ಇವತ್ತು ಮುಂಜಾನಿಂದ ನನಗೂ ಫೋನ್ ಮಾಡಿದ್ರು, ಇಲ್ಲ ನಮಗೂ ಕರೆ ಹೇಳಬೇಕಂದ್ರೆ ಏನ್ ಅನ್ಸಿತ್ತಂದ್ರ ಇದ ರೈತರು ಕೂಡ್ತಾರಲ್ಲೋ, ಇಷ್ಟೊಂದು ದೃಢ ನಿಶ್ಚಯ ಆಗಿ ನಿಲ್ತಾರಲ್ಲೋ ಅನಿಸಿತ್ತು. ಯಾಕಂದ್ರೆ ಉದಾಹರಣೆ ಇಲ್ಲ ನಮ್ಮ ಕಡೆ ರೈತರು ನಿಂತಿತ್ತು. ಇವತ್ತು ನಿಮ್ಮ ನಿಶ್ಚಯ ನೋಡಿದ್ರೆ 3,500 ಬೆಂಬಲ ಏನು ಬೆಲೆ ಕೊಡಲ್ಲ ಸರ್ಕಾರಕ್ಕೆ ಬೇರೆ ಅಥವಾ ಫ್ಯಾಕ್ಟ್ರಿಗಳು ಬೇರೆ ಗತಿನೇ ಇಲ್ಲ ಅನ್ಸುತ್ತೆ. ಇನ್ನ ಸಕ್ರಿ ಕಾರ್ಖಾನೆ ಬಗ್ಗೆನೂ ಎಲ್ಲರೂ ಹೇಳಿದಾರ. ನಾನು ಒಂದ್ 2 ಮಾತು ಹೇಳ್ತೀನಿ. ಹಲವಾರು ತಿಂಗಳಿಂದ ಇದು ಸಕ್ರಿ ಕಾರ್ಖಾನೆ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇದ ಬೆಂಬಲ ಬೆಲೆ 3,500 ಎಲ್ಲ ಹೇಳಿದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋ ಬಯಸುದಿಲ್ಲ. ಇವತ್ತು ಸಕ್ಕರೆ ಕಾರ್ಖಾನೆ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದು ಮಾಫಿಯಾ ಅದ. ರೈತರಿಗೆ ಇದು ಗೊತ್ತಿಲ್ಲ. ಇವತ್ತು ಸಕ್ಕರೆ ಕಾರ್ಖಾನೆಗಳ ಹೆಂಗ ಕಟ್ತಾರ, ಅದು ಎಲ್ಲಿಂದ ದುಡ್ಡು ತಗೊಳ್ತಾರ, ಮತ್ತು ಅದು ಎಲ್ಲಿ ಹೋಗ್ತದ, ಏನು ಮಾಡ್ತದ, ಇದನ್ನೆಲ್ಲಾನು ರೈತರು ಸೂಕ್ಷ್ಮವಾಗಿ ಒಂದು ತಿಳುವಂತ ಒಂದು ಪ್ರಯತ್ನ ಮಾಡಬೇಕು. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆ ಸಕ್ಕರೆ ಉದ್ಯಮದಲ್ಲಿ ಬಂದಿದ್ದಾರೆ. ಹಿಂದೆ ನಾವ ಕಬ್ಬು ಬೆಳ್ತಿದ್ವಿ, ನಾವ ಗಾಣ ಮಾಡ್ತಿದ್ವಿ, ಅದನ್ನ ಮಾರ್ಕೆಟ್ ಹೋಗಿ ಮಾರ್ತಿದ್ವಿ. ಆದ್ರ ಯಾವ ರೈತರು ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಕಟ್ಟಿದಾರ? ನಾವು ಮಾಡಕ್ ಆಗ್ಲಿಲ್ಲ. ನಮ್ಮಲ್ಲಿ ಗಾನ ಮಾಡಿದ್ವಿ, ಗಾನ ಎಲ್ಲ ಮುಚ್ಚಿ ಇವತ್ತು ಫ್ಯಾಕ್ಟ್ರಿ ಕಟ್ಟಾತೀವಿ, ಫ್ಯಾಕ್ಟ್ರಿ ನಮ್ ಕಬ್ಬು ಕಳ್ಸಾತೀವಿ. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಇಷ್ಟೊಂದು ಲಾಭ ಮಾಡಿಕೊಂಡ್ರು ಪ್ರತಿ 3-4 ವರ್ಷಕ್ಕೆ ಹೊಸ ಫ್ಯಾಕ್ಟ್ರಿ ಕಟ್ಟುವಷ್ಟು ಲಾಭ ಅದಾವ. ಮತ್ತ ಈ ಸಕ್ರಿ ಫ್ಯಾಕ್ಟ್ರಿ ಮೂಲಕನ ಇಡೀ ತಮ್ಮ ರಾಜಕೀಯ ವ್ಯವಸ್ಥೆಯನ್ನ ಒಂದು ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳು ಪಡ್ಕೊಂಡಿದ್ದಾರೆ. ಮತ್ತ ಇವತ್ತು ಸಕ್ರಿ ಫ್ಯಾಕ್ಟ್ರಿ ಕಟ್ಟಾಕ ಲೋನ್ ಎಲ್ಲಿಂದ ಬರ್ತದ ಅಂದ್ರೆ ನಮ್ಮ DCC ಬ್ಯಾಂಕ್ ಇಂದ ಬರ್ತದೆ. ಈ ವರ್ಷ ನೋಡ್ಬೇಕು, ಸುಮಾರು 100 ಕೋಟಿ ಮೇಲೆ DCC ಬ್ಯಾಂಕ್ ಎಲೆಕ್ಷನ್ ಖರ್ಚು 100 ಕೋಟಿ ತನಕ ಖರ್ಚು ಮಾಡಿದ್ರು. ಯಾಕೆ ಖರ್ಚು ಮಾಡಿದ್ರ ಅಂದ್ರೆ DCC ಬ್ಯಾಂಕ್ ಇಂದ ಲೋನ್ ತೆಗಿಯಾಕ 8,000 ಕೋಟಿ ಅದ DCC ಬ್ಯಾಂಕ್ ಅದ. ಅದನ್ನ ಹೆಂಗ ಹೊರ ತೆಗೆದು ಒಂದು ಫ್ಯಾಕ್ಟ್ರಿ ಕಟ್ಟುದು, ಆ ಫ್ಯಾಕ್ಟ್ರಿ ದುಡ್ಡೆಲ್ಲ ಎಲೆಕ್ಷನ್ ಯೂಸ್ ಮಾಡೋದು, ಪರ್ಸನಲ್ ಖರ್ಚು ಯೂಸ್ ಮಾಡೋದು, ಮುಂದೆ ಅದು ಫ್ಯಾಕ್ಟ್ರಿ ಬಂದ್ ಮಾಡೋದು, ಫ್ಯಾಕ್ಟ್ರಿ ಸಾಲನ ಮುಳುಗಿಸುವಂತ ವ್ಯವಸ್ಥೆ ನಾನು ಹಲವಾರು ಯೂಟ್ಯೂಬ್ನಾಗ ಮಾಡಿದ್ದೀನಿ. DCC ಬ್ಯಾಂಕ್ನಗಳು ಇದ್ರ ಬಗ್ಗೆ ಮಾತಾಡಿದ್ದೀನಿ. ದಯವಿಟ್ಟು ಎಲ್ಲ ರೈತರು ಇದ್ರ ಬಗ್ಗೆನೂ ಸ್ವಲ್ಪ ಗಮನ ವಹಿಸ್ಬೇಕು. ಯಾಕಂದ್ರ ನಾವು ಕೋಆಪರೇಟಿವ್ ಸೆಕ್ಟರ್ ಅನ್ನ ಮರೆತು ಬಿಟ್ಟಿದ್ವಿ. ಇವತ್ತು ನೀವು ರೋಡ್ನ ನಿಲ್ಲಕ ಕಾರಣ ಅಂದ್ರ ನಾವು ಕೋಆಪರೇಟಿವ್ ಸೆಕ್ಟರ್ ಮರೆತು ಬಿಟ್ಟಿದ್ವಿ. ಇವತ್ತು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ರೈತರು ಕಟ್ಟಿದ್ದು ಎಲ್ಲದ ಯಾರಿಗಾರು ಗೊತ್ತದ? ಯಾರು ಕಳಿಸಿದ್ರಿ ಘಟಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಕ್ಕರೆಯನ್ನ? ಯಾಕೆ ಹಿಂಗಾತು? ನಾವು ರೈತರು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ನಮ್ ಘಟಪ್ರಭಾ ಸಕ್ಕರೆ ಕಾರ್ಖಾನೆ 3,000 TCD ಇದೆ. 3,000 TCD ಅದ. ಅದು ಮಾರಿನೂ ತೀರ್ಲಾದಷ್ಟ ಸಾಲದ. ಈ ರೀತಿ ನಮ್ ಘಟಪ್ರಭಾ ಸಕ್ಕರೆ ಕಾರ್ಖಾನೆದ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಏನೇನು ಕೋಆಪರೇಟಿವ್ ಸೆಕ್ಟರ್ ಅದಾವಲ್ಲ ಎಲ್ಲ ಕಾರ್ಖಾನೆಗಳ ಸಾಲದಲ್ಲಿದಾವ. ಇವತ್ತು ನಾವು
ಕೋಆಪರೇಟಿವ್ ಒಂದು ಬ್ಯಾಂಕ್ ಸಕ್ಕರೆ ಕಾರ್ಖಾನೆ ನಮ್ಮ ಕಡೆ ಇತ್ತು, ರೈತರ ಕೈಯಾಗಿತ್ತಂದ್ರ ಅದನ್ನ 20 TCD 30,000 TCD 25,000 TCD ಮಾಡ್ಕೊಂಡ ನಾವು ನಮ್ಮ ಬೇಕಾದಂತ ಒಂದ ರೇಟನ್ನ ನಾವು ಪಡ್ಕೊಳ್ಬೇಕು ಪರಿಸ್ಥಿತಿ ಇತ್ತು. ಆದ್ರ ರೈತರ ಇದ್ರ ಬಗ್ಗೆ ಅಥವಾ ರೈತರ ನಾಯಕರನ್ನ ಹೇಳ ಬಯಸ್ತೀನಿ, ಯಾರ ರೈತರ ನಾಯಕರನ್ನು ಈ ಕೋಆಪರೇಟಿವ್ ಸೆಕ್ಟರ್ ಬಗ್ಗೆ ಒಂದು ಕಾಳಜಿ ವಹಿಸಾಗ್ತಿಲ್ಲ. ಮತ್ತೇನ್ ನಾವು ಇವತ್ತು ಹೋರಾಟ ಮಾಡ್ತೀವಿ, ಒಂದ್ 5 ದಿನ ನಿಲ್ತೀವಿ, ಮನೆಗೆ ಹೋಗ್ತೀವಿ. ಆದ್ರ ಕೋಆಪರೇಟಿವ್ ಸೆಕ್ಟರ್ ಒಳಗೆ ಏನಾಯ್ತು, ನಮ್ಮ ರೈತರಿಗೆ ಒಂದು ಫ್ಯಾಕ್ಟರಿ ನಡೆಸಬೇಕು, ಅದನ್ನ ಮ್ಯಾನೇಜ್ ಮಾಡಬೇಕು, ಅದನ್ನ ಅಲ್ಲಿ ಯಾರು ಇವತ್ತು ಬೇರೆದವ್ರು ಸೇರ್ಕೊಂಡು ಏನ್ ಮಾಡತ್ತಾರ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ರೈತರ ನಾಯಕರು ವಿಚಾರ ಮಾಡ್ತಾ ಇಲ್ಲ. ಮತ್ತೆ ಇವತ್ತು ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಏನ್ ಮಾಡತ್ತಾವ ಅಂದ್ರ ಇವತ್ತೇನ DCC ಬ್ಯಾಂಕ್ದ ದುಡ್ಡು ನಮ್ಮ ರೈತರಿಗೆ ಬರಬೇಕಾಗಿತ್ತು, ಅದನ್ನ ತಮ್ಮ ಫ್ಯಾಕ್ಟರಿಗಳಿಗೆ ತಗೊಂಡ ಅದನ್ನ ಎಷ್ಟೋ ಜನ ತೀರ್ಸಿಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದದ. ಅದಕ್ಕೆ ರೈತರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತು ಹೋರಾಟದ ಕಿತ್ಸ್ ನಿಮ್ಮಲ್ಲಿ ಐತಿ, ಆದ್ರ ಇದ ವರ್ಷ ಪೂರ್ತಿ ಇರಬೇಕು. ನಾವು ಯಾವ ಸತತ ಪ್ರಯತ್ನ ಮಾಡ್ತೀವಿ ಅವತ್ತನ್ನ ರೈತರ ಒಂದು ಜೀವನ ಮಟ್ಟ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಅದ. ಇವತ್ತು ನಾವು 4 ದಿನ ಹೋರಾಟ ಮಾಡಿ 3,500 ತಗೊಳ್ತೀವಿ. ಯಾಕಂದ್ರೆ ಇದು ನಿರ್ವಹಣಾ ಬ್ಯಾರೆ ಹಾದಿನೇ ಇಲ್ಲ ಸರ್ಕಾರಕ್ಕೆ. ಇವತ್ತು 3,500 ಬೆಲೆ ಘೋಷಣೆ ಮಾಡಲ್ಲ. ಆದ್ರ ನಾಳೆ ಸಕ್ಕರೆ ಕಾರ್ಖಾನೆ ಏನ್ ಮಾಡ್ತಾವ ಅಂದ್ರ ಪ್ರತಿ ಟ್ರಿಪ್ಗೂ 2-3 ಟನ್ ಕಟ್ ಮಾಡ್ತಾವ. ಅವಾಗ ಏನ್ ಮಾಡ್ತೀರಿ? ಇವತ್ತ ರೈತರಿಗೆ ತಪ್ಪು ತೂಕವನ್ನು ಕೊಡುವಂತ ವ್ಯವಸ್ಥೆ ಕಾರ್ಖಾನೆ ಒಳಗದ. ಅದಕ್ಕೆ ನಿಮ್ಗೆ ಏನದ, ಅದಕ್ಕೆ ನಾ ಎಲ್ಲಾ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿ ಫ್ಯಾಕ್ಟ್ರಿಗೂ ಒಂದೊಂದು ದಿನ ಒಬ್ಬೊಬ್ರು 4-5 ಜನ ಹೋಗಿ ಅಲ್ಲಿ ಏನು ವೇಯಿಂಗ್ ಮಷಿನ್ ಬಾಜು ಕುಂಡಿರುವಂತ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಮ್ಗೆ ಒಂದು ಟ್ರಿಪ್ಗೆ 1 ಟನ್ ಕಟ್ ಮಾಡಿದ್ರು ನೀವು 3,000 ಕೊಟ್ರು ಅದು ಕಾಂಪನ್ಸೇಟ್ ಮಾಡ್ಕೊಂಡ್ಬಿಡ್ತಾರೆ. 3,000 ಕೊಟ್ಟಂಗ ಅದು 3,500 ಕೊಟ್ರು 1 ಟನ್ ಕಟ್ ಮಾಡಿದ್ರೆ ನಿಮ್ 3,000 ರೂಪಾಯಿ ಹೋಗ್ತಾ. ಅವ್ರು 3,500 ಇವತ್ತು ಹೋರಾಟ ಮಾಡಿ 3,500 ತಗೊಂಡ್ರು ನಮಗೆ ಅದಕ್ಕೆ ಏನೂ ಅದು ಬೆನಿಫಿಟ್ ಆಗೋದಿಲ್ಲ. ಅದಕ್ಕೆ ಪ್ರತಿ ರೈತ ಸಂಘಕ್ಕೂ ನಮ್ಮನ್ನ ಕೇಳ್ಕೊತೀನಿ, ಸರ್ ಇದ್ರದ್ದು ವ್ಯವಸ್ಥೆ ಮಾಡ್ಕೋಬೇಕು ನೀವು. ಅಲ್ಲ ಅದನ್ನ ರೈತ ನಾವು ಹೋರಾಟ ಮಾಡಿ ಇನ್ನೂ ಬೇಡಿಕೆ ಇಡಬೇಕು. ಇವತ್ತು ನಾವು ಬೆಲೆ ಅಷ್ಟ ಅಲ್ಲ, ಅದು ತೂಕವನ್ನ ಸರಿಯಾಗಿ ಆಗ್ಬೇಕು, ಅದು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಮತ್ತ ರೈತರು ಇವತ್ತು ಕೂಡಿರಿ, ಆದ್ರ ಪ್ರತಿ 3 ತಿಂಗಳಿಗಾದ್ರೂ ಒಮ್ಮೆ ಕೂಡುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಏನು ನಿಮ್ಮ ಕಷ್ಟ ಏನು ಇವತ್ತ ನಾವು ರೈತರಿಗೆ, ನಾನಾದ್ರೂ ನಮ್ಮ ತಂದೆಯವ್ರ ರೈತರದಾರ, ಅವತ್ತಾದ್ರೂ ಹೇಳ್ತಿದ್ರು ನಮಗ ಯಾರು ಗೌರ್ಮೆಂಟ್ ನಮ್ಮ ಸಾಲ ಮಾಫಿ ಮಾಡೋ ಅವಶ್ಯಕತೆ ಇಲ್ಲ, ನಮಗ ಫ್ರೀ ಕರೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ರೈತರಿಗೆ ಮಾರ್ಕೆಟ್ ಕೊಟ್ರ, ನಾವು ಬೆಳೆಯುವಂತ ಬೆಳೆಗೆ ಸರಿಯಾದ ಬೆಲೆ ಕೊಟ್ರ ನಾವ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತೀವಿ ಅನ್ನುವಂಥದ್ದು ಮಾತನ್ನ ನಾನು ಹೇಳ ಬಯಸ್ತೀವಿ. ಇವತ್ತು ರೈತರ ಹೆಸರಲ್ಲೇ ನಾವು ಟ್ಯಾಕ್ಸ್ ಇಲ್ಲ ಅಂದ್ರೆ ರೈತರ ಹೆಸರಲ್ಲೇ ಅತಿ ದುಡ್ಡು ಮಾಡಿದವ್ರ ರಾಜಕಾರಣಿಗಳು, ಬ್ಲಾಕ್ ಮನಿ ಇದ್ದವ್ರು, ಅವರ ಒಂದು 10 ಎಕರೆ ಮಾಡಿ ಅವರ 1 ಎಕರೆಗೆ 1 ಲಕ್ಷ ರೂಪಾಯಿ ತೋರಿಸ್ತಾರೆ. ನಾವಂತೂ ಈ 10,000 ಬರೋದಿಲ್ಲ 1 ಎಕರೆಗೆ. ಅದಕ್ಕೆ ರೈತರೆಲ್ಲ ಇಂಥ ಹೋರಾಟ ಪ್ರತಿದಿನ ಆಗ್ಬೇಕು, ಒಬ್ಬರೊಬ್ಬರ ಸಂಘಟನೆ ಆಗ್ಬೇಕು, ಮತ್ತ ಒಳ್ಳೆ ನಾವು ಮಾರ್ಕೆಟ್ ನಮ್ಮ ರೈತರಿಗೆ ಸಿಗುವಂತ ವ್ಯವಸ್ಥೆ ಆಗ್ಬೇಕು. ಆ ವ್ಯವಸ್ಥೆಗೆ ಈ ಹೋರಾಟ ಇವತ್ತಿನೇನು ಹೋರಾಟ ಆಗ್ಯದಲ್ಲ, ಮೋಸ್ಟ್ಲಿ ನನಗೆ ಈ ಹೋರಾಟ ಮುಂದೆ ಆಗುವುದು ಕಷ್ಟದ. ಅದಕ್ಕೆ ಈ ಹೋರಾಟ ಮೂಲಕಲೇ ಇಂಥವೆಲ್ಲ ಒಂದು ಚಾಲನೆ ಆಗ್ಬೇಕಂತ ಹೇಳಿ ಬಯಸ್ತೀನಿ. ಮತ್ತ ನಿಮ್ಮ ಜೊತೆ ರೈತರ ಜೊತೆ ಯಾವಾಗಲೂ ನಾನು ಇರ್ತೀನಿ, ನಿಮ್ಮ ಸೇವೆಯಲ್ಲಿ ಯಾವಾಗಲೂ ಕರೆದಾಗ ಬರ್ತೀನಿ ಅಂತ ಹೇಳ್ತಾ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.